ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀವಿ. ಅದು ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ನಾನು ಮೊದಲು ಒಂದು ಲೋಟ ಅಕ್ಕಿನ ತೊಳ್ಕೊಂಡಿದ್ದೀನಿ. ನಾವು ಒಂದು ಲೋಟ ಅಕ್ಕಿ ತಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ಮೈಸೂರು ಬೇಳೆನ ತಗೋಬೇಕು. ಮೈಸೂರು ಬೇಳೆ ಮತ್ತು ಅಕ್ಕಿನ ಎರಡನ್ನೂ ಒಂದು 4 ಗಂಟೆ ಟೈಮ್ ನೆನೆಯಕ್ಕೆ ಹಾಕಿದ್ದೀನಿ. ಯೂಸ್ಫುಲ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಉಪಯೋಗ ಆಗೋವಂಥ ವೀಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಬೇಳೆ ಮತ್ತು ಅಕ್ಕಿನ ಒಂದು 4 ಗಂಟೆ ಟೈಮ್ ನೆನೆಯೋಕ್ಕಿಟ್ಟು ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಒಂದು 10ರಿಂದ 15 ದಿನ ನಾವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಬೋದು. ನಮ್ಮನೇಲಿ ಒಂದು ಗ್ಲಾಸ್ ಬೌಲ್ ಇತ್ತು, ಅದರಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿಟ್ಟಿದ್ದೆ. ಅದರಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ. ಮಾಮೂಲಿ ಪ್ಲಾಸ್ಟಿಕ್ ಬಾಕ್ಸಲ್ಲೂ ಇಡ್ಬೋದು, ಅಂದರೆ ಈ ಥರ ಬಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮಗೆ ಯಾವಾಗ ಬೇಕಂದ್ರೆ ಆವಾಗ ಯೂಸ್ ಮಾಡ್ಬೋದು. ಇದಕ್ಕೆ ನಮಗೆ ಏನು ಸೂಟ್ ಆಗುತ್ತೋ ಅದನ್ನು ಮಾತ್ರ ಆ್ಯಡ್ ಮಾಡಬೇಕು. ಇವಾಗ ಒಬ್ಬೊಬ್ಬರಿಗೆ ಮನೇಲಿರೋ ಆಲೋವೆರಾ ಜೆಲ್ ಸೂಟ್ ಆಗುತ್ತೆ, ಕೆಲವರಿಗೆ ಈ ಆಲೋವೆರಾ ಜೆಲ್ ಸೂಟ್ ಆಗೋಲ್ಲ, ಅಂಗಡಿಯಿಂದ ತಂದಿದ್ದು ಸೂಟ್ ಆಗುತ್ತೆ. ಮತ್ತು ಕೆಲವರಿಗೆ ಆಯಿಲ್ ಸ್ಕಿನ್ ಅವ್ರಿಗೆ ಹುಳಿ ಸೂಟ್ ಆಗೋಲ್ಲ, ಅಂದರೆ ನಿಂಬೆಹಣ್ಣು ಸೂಟ್ ಆಗೋಲ್ಲ. ಅಂಥವರು ನಿಂಬೆಹಣ್ಣನ್ನ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ರೆ ಆಯಿತು. ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ನಿಮಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀವಿ. ನಮಗೊಂದು ಲೈಕ್ ಕೊಡ್ತೀರಲ್ವಾ? ಈ ವಿಡಿಯೋ ನೋಡಿದವ್ರೆಲ್ರಿಗೂ ಥ್ಯಾಂಕ್ ಯು.